ಶಾಸಕ ಸುಬ್ಬಾರೆಡ್ಡಿ ಶಾಸಕತ್ವ ಅಸಿಂಧುಗೊಂಡಿದ್ದು ಈ ಆದೇಶವನ್ನು ಇವತ್ತು ಕೋರ್ಟ್ ಪ್ರಕಟ ಮಾಡಿದೆ. ಬಿಜೆಪಿ ಅಭ್ಯರ್ಥಿ ಮುನಿರಾಜು ವಿಜಯಿ ಅಂತ ಘೋಷಿಸಿದೆ ಕೋರ್ಟ್. ಸುಬ್ಬಾರೆಡ್ಡಿ ಶಾಸಕತ್ವ ಅಸಿಂಧುವಾದರೂ ಯಾವುದೇ ಆದೇಶವನ್ನ ಕೋರ್ಟ್ ಕೊಟ್ಟಿಲ್ಲ. ಶಾಸಕ ಸುಬ್ಬಾರೆಡ್ಡಿ ಅವರು ಶಾಸಕತ್ವವನ್ನು ಕಳ್ಕೊಂಡಿದ್ದಾರೆ. ಹಾಗಿದ್ದಾಗ ನನ್ನನ್ನ ನೆಕ್ಸ್ಟ್ ನಾನು ಜಯಗಳಿಸಿದ್ದೀನಿ ಅಂತ ಘೋಷಣೆ ಮಾಡಿ, ನನ್ನನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಅನ್ನುವಂತಹ ಮನವಿಯನ್ನು ಇಡಲಾಗಿತ್ತು. ಅದಕ್ಕೆ ಕೋರ್ಟ್ ನಿರಾಕರಿಸಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮುರಳಿ. ಈಗ ಸುಬ್ಬಾರೆಡ್ಡಿ ಅವರು ಅವರ ಶಾಸಕತ್ವವನ್ನು ಕಳ್ಕೊಂಡ್ರು, ಆದರೆ ಅದಕ್ಕೆ ನೆಕ್ಸ್ಟ್ ಯಾರು ಅವರ ಎದುರು ಸೋಲನ್ನು ಕಂಡ್ರು ಅವರಿಗೆ ಆ ಅವಕಾಶ ಸಿಗಬಹುದಾ ಅನ್ನುವಂಥ ಸಹಜ ನಿರೀಕ್ಷೆ ಇರುತ್ತೆ. ಆದರೆ ಅಂತಹ ಅವಕಾಶಗಳು ಕೇವಲ ಈ ಮತ ಎಣಿಕೆಯಲ್ಲಿ ವ್ಯತ್ಯಾಸ ಆದಾಗ ಮಾತ್ರ ಇರುತ್ತಾ, ಅಥವಾ ಚುನಾವಣಾ ಆಯೋಗ ಅದನ್ನ ಕನ್ಸಿಡರ್ ಮಾಡಬಹುದಾ? ಖಂಡಿತ ದಿವ್ಯಾ, ಯಾಕೆಂದ್ರೆ ಮತ ಎಣಿಕೆಯಲ್ಲಿ ಏನಾದರೂ ತೊಂದರೆಗಳಾಗಿತ್ತು ಅಥವಾ ಅಲ್ಲಿ ಯಾರೋ ಪ್ರೆಸಿಡಿಂಗ್ ಆಫೀಸರ್ ಅಂತ ಹೇಳ್ತಾರೆ ಅವರ ತಪ್ಪುಗಳಿಂದ ಏನಾದರೂ ಈ ರೀತಿಯಲ್ಲಿ ಒಬ್ಬ ಅಭ್ಯರ್ಥಿ ವಿಜಯಿ ಅಥವಾ ಇನ್ನೊಬ್ಬ ಅಭ್ಯರ್ಥಿ ಪರಾಜಿತ ಅಂತೇಳಿ ಘೋಷಣೆಯನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಮರು ಎಣಿಕೆಯನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಚುನಾವಣಾ ಆಯೋಗಕ್ಕೆ ಕೊಡುವಂಥದ್ದು. ಮರು ಎಣಿಕೆ ಆಗುತ್ತೆ. ಮರು ಎಣಿಕೆ ಆದ ಸಂದರ್ಭದಲ್ಲಿ ಆ ಮತಗಳ ವಿಚಾರಗಳೇನಿತ್ತು ಅದು ಈಗ ಉದಾಹರಣೆಗೆ ಮಾಲೂರಿನ ನಂಜೇಗೌಡ ಅವರ ವಿಚಾರದಲ್ಲೂ ಕೂಡ ನೋಡಿರುವಂಥ ವಿಚಾರ. ಯಾಕಂದ್ರೆ ಮಾಲೂರಿನ ನಂಜೇಗೌಡ ಅವರ ವಿಚಾರದಲ್ಲಿ ಕೂಡ ಏನು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಮಾಡಿತ್ತು, ಅದನ್ನ ಮತ್ತೆ ಮರು ಎಣಿಕೆಯನ್ನ ಮಾಡಬೇಕು, ಮರು ಎಣಿಕೆಯನ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಒಂದು ತರಬೇಕು, ಅದಾದ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಅದರ ಫಲಿತಾಂಶ ಏನಿತ್ತು ಅದನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಅದೇ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ಚುನಾವಣಾ ಆಯೋಗದ ಪಾತ್ರ ಬಹುಮುಖ್ಯ ಆಗುವಂಥದ್ದು. ಚುನಾವಣಾ ಆಯೋಗವೇ ಅಭ್ಯರ್ಥಿಗಳ ವಿಜಯ ಅಥವಾ ಪರಾಜಿತ ಅಂತ ಹೇಳಿ ಎರಡನ್ನೂ ಕೂಡ ಕನ್ಸಿಡರ್ ಅನ್ನ ಮಾಡಬೇಕಾಗಿರುವಂಥದ್ದು. ಆದ್ರೆ ಇಲ್ಲಿ ಯಾವುದೇ ರೀತಿಯ ಮತ ಎಣಿಕೆಗಳಲ್ಲಿ ಮೋಸ ಆಗಿದೆ ಅಥವಾ ಮತ ಎಣಿಕೆಗಳಿಂದ ಈ ರೀತಿಯ ಸೋಲುಗಳು ಸಂಭವಿಸಿದೆ ಅಂತೇಳಿ ಹೇಳಲಿಕ್ಕೆ ಬರ್ತಾ ಇಲ್ಲ. ಇಲ್ಲಿ ಹೇಳಿರುತ್ತದೆ ಜನಪ್ರತಿನಿಧಿಗಳ ಕಾಯ್ದೆ ಏನಿತ್ತು, ಜನಪ್ರತಿನಿಧಿಗಳ ಕಾಯ್ದೆಯಲ್ಲಿ ಒಂದು ಉಲ್ಲಂಘನೆ ಆಗಿದೆ. ಅದು ಅವರ ಪ್ರಮಾಣ, ಒಂದು ಪ್ರತಿಯೊಬ್ಬ ಅಭ್ಯರ್ಥಿಗಳು ಕೂಡ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡೋ ಸಂದರ್ಭದಲ್ಲಿ ತಮ್ಮ ಪ್ರಮಾಣ ಪತ್ರವನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ವಿರುದ್ಧ ಇರುವಂತಹ ಕ್ರಿಮಿನಲ್ ಪ್ರಕರಣಗಳಿರ್ಬೋದು ಮತ್ತು ಆಸ್ತಿಯ ಮೂಲಗಳಿರ್ಬೋದು ಮತ್ತು ಆದಾಯ ತೆರಿಗೆಯನ್ನ ಯಾವ್ಯಾವ ಸಂದರ್ಭದಲ್ಲಿ ಸಲ್ಲಿಕೆಯನ್ನ ಮಾಡ್ತಾ ಇದೀವಿ ಮತ್ತು ಆದಾಯದ ಮೂಲ ಏನಿತ್ತು ಅದನ್ನೆಲ್ಲ ಕೂಡ ಪ್ರಮಾಣ ಪತ್ರದಲ್ಲಿ ಸ್ಪಷ್ಟೀಕರಣ ಕೊಡಬೇಕು. ಜನಪ್ರತಿನಿಧಿಗಳ ಕಾಯ್ದೆ ಅದನ್ನೇ ಹೇಳುವಂಥದ್ದು. ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಈಗ ಏನು ಮುನಿರಾಜು ಅವರ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಮುನಿರಾಜು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದ್ರು. ಅರ್ಜಿಯನ್ನು ಹಾಕಿದ ಸಂದರ್ಭದಲ್ಲಿ ಸುಬ್ಬಾರೆಡ್ಡಿ ಅವರು ಆ ರೀತಿಯ ಮೋಸಗಳನ್ನ ಮಾಡಿದ್ದಾರೆ, ಜನಪ್ರತಿನಿಧಿಗಳ ಕಾಯ್ದೆ ಏನಿತ್ತು ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಿರೋದು. ಸ್ಪಷ್ಟವಾಗಿ ಗೊತ್ತಾಗಿರೋ ಹಿನ್ನೆಲೆಯಲ್ಲಿ ಅದನ್ನ ಅಸಿಂಧುಗೊಳಿಸಿ, ಅಂದ್ರೆ ಆ ರೀತಿ ಉಲ್ಲಂಘನೆ ಆದ ಸಂದರ್ಭದಲ್ಲಿ ಹೈಕೋರ್ಟ್ಗಳು ಈ ರೀತಿಯ ನಿರ್ದೇಶನವನ್ನು ಮತ್ತು ಈ ರೀತಿಯ ಆದೇಶವನ್ನು ಕೊಡುವಂತ ಅವಕಾಶಗಳಿದೆ. ಆ ಹಿನ್ನೆಲೆಯಲ್ಲಿ ಅಸಿಂಧುಗೊಳಿಸಿದರೆ ಜೊತೆಗೆ ಮುನಿರಾಜು ಅವರನ್ನು ವಿಜಯ ಅಂತೇಳಿ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ವಿಜಯ ಅಂತ ಘೋಷಣೆ ಮಾಡ್ಲಿಕ್ಕೆ ಅವ್ರಿಗೂ ಮತ್ತು ಮುನಿರಾಜು ಅವ್ರಿಗೂ ಮತ್ತು ಸುಬ್ಬಾರೆಡ್ಡಿ ಅವ್ರಿಗೂ ಸರಿಸುಮಾರು 20,000 ಮತಗಳ ಅಂತರ ಇದೆ. ಆ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಚುನಾವಣಾ ಆಯೋಗ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕಂತದ್ದು. ಬಹುತೇಕ ಈ ರೀತಿಯ ಸಂದರ್ಭಗಳಲ್ಲಿ ಮರು ಚುನಾವಣೆ ಅಥವಾ ಮರು ಆಯ್ಕೆಯನ್ನ ಮಾಡ್ಲಿಕ್ಕೆ ಒಂದಷ್ಟು ವಿಚಾರಗಳಿರ್ತವೆ. ಆ ಸಂದರ್ಭದಲ್ಲಿ ಚುನಾವಣಾ ಆಯೋಗ ತೀರ್ಮಾನವನ್ನ ಕೈಗೊಳ್ಳುವಂಥದ್ದು. ಅಂದ್ರೆ ಹೈಕೋರ್ಟ್ ಇಲ್ಲಿ ಯಾವುದೇ ರೀತಿಯ ಮಧ್ಯಪ್ರವೇಶವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಹೈಕೋರ್ಟ್ ತಮ್ಮ ಆದೇಶ ಏನಿತ್ತು ಆದೇಶವನ್ನು ಹೊರಡಿಸಿದೆ ಮತ್ತು ಚುನಾವಣಾ ಆಯೋಗಕ್ಕೆ ಏನು ನಿರ್ದೇಶನ ಕೊಡಬೇಕು ಆ ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ಆದ್ರೆ ಸುಬ್ಬಾರೆಡ್ಡಿ ಅವರಿಗೆ ಇರುವಂತಹ ಅವಕಾಶಗಳೇನಂದ್ರೆ ಚುನಾವಣಾ ಆಯೋಗಕ್ಕೆ ಏನಾದರೂ ಮತ್ತೆ ಮರು ಚುನಾವಣೆಗೆ ಏನಾದರೂ ನೋಟಿಫಿಕೇಶನ್ ಅನ್ನ ಹೊರಡಿಸೋದಕ್ಕಿಂತ ಮುಂಚಿತವಾಗಿ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಹೋಗುವಂಥದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನ ಏನು ಮಧ್ಯಂತರ ತಡೆಯನ್ನ ತರುವಂತಹ ಪ್ರಯತ್ನಗಳು, ಈ ರೀತಿ ಏನಾದರೂ ಕಾನೂನಿನ ರಕ್ಷಣೆಯನ್ನ ಪಡ್ಕೊಂಡ್ರೆ ಮುಂದಿನ ಆಗುವಂತ ಏನು ಸಾಕಷ್ಟು ದೊಡ್ಡ ಮಟ್ಟದ ನಷ್ಟ ಏನಿತ್ತು ಅದನ್ನ ತಪ್ಪಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಸುಬ್ಬಾರೆಡ್ಡಿ ಅವರು ಮಾಡಬಹುದಾಗಿರುವಂತಹ ಅವಕಾಶ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.